ಪ್ರೀತಿಯ ಮಕ್ಕಳೇ, NMMS ಮತ್ತು NTS ಪರೀಕ್ಷಾ ಸಿದ್ಧತೆಯ ಭಾಗ 18ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು ನಂಬರ್ಸ್ ಮ್ಯಾಟ್ರಿಕ್ಸ್, ಸಂಖ್ಯೆಗಳ ಮಾತೃಕೆಗಳು, ಇದರಲ್ಲಿ ಪ್ರಶ್ನೆಗಳು ಹೇಗಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಇಂತಹ ಒಂದು ಮಾತೃಕೆಯನ್ನ ಕೊಟ್ಟಿರ್ತಾರೆ. ಇಂಗ್ಲಿಷ್ ನಲ್ಲಿ ನಾವು ಇದಕ್ಕೆ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಆ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಹೇಳಿ ನೀವು ಕಂಡುಹಿಡಿಬೇಕಾಗುತ್ತೆ. ಈಗ ಈ ಸಂಖ್ಯೆಗಳನ್ನ ನೋಡಿ ಇಲ್ಲಿಂದ ನೀವು ಹೀಗೆ ನೋಡ್ತಾ ಹೋಗ್ಬೋದು. ಅಂದ್ರೆ ಇದನ್ನ ನಾವು ರೋ ಅಂತ ಕರಿತೀವಿ, ಅಡ್ಡ ಸಾಲು ಅಂತ ಹೇಳಿ. ಅಡ್ಡ ಸಾಲಿನಲ್ಲಿ ಯಾವ್ದಾದ್ರು ಒಂದು ಸಂಬಂಧ ಇರಬಹುದು. ಅಡ್ಡ ಸಾಲಿನಲ್ಲಿ ಒಂದು ಅಡ್ಡ ಸಾಲಿನಲ್ಲಿ ಯಾವ ರೀತಿ ಸಂಬಂಧ ಇರುತ್ತೋ ಅದೇ ರೀತಿಯ ಸಂಬಂಧ ಎರಡನೇ ಅಡ್ಡ ಸಾಲಿನಲ್ಲಿ ಮತ್ತು ಮೂರನೇ ಅಡ್ಡ ಸಾಲಿನಲ್ಲಿ ಇರುತ್ತೆ. ಇದೇ ರೀತಿ ಕೊಡ್ಬೇಕು ಅಂತ ಇಲ್ಲ, ಕಂಬ ಸಾಲಿನಲ್ಲೂ ಕೊಡಬಹುದು. ನೋಡಿ, ಮೊದಲನೇ ಕಂಬ ಸಾಲಿನಲ್ಲಿ ಯಾವ ರೀತಿ ಸಂಬಂಧ ಇದೆಯೋ ಅದೇ ರೀತಿ ಸಂಬಂಧ ಎರಡನೇ ಸಾಲಿನಲ್ಲೂ ಕೂಡ, ಹಾಗೆ ಮೂರನೇ ಸಾಲಿನಲ್ಲೂ ಕೂಡ ಕೊಟ್ಟಿರುವಂತ ಸಾಧ್ಯತೆ ಇರ್ತವೆ. ಈಗ ನಾವು ಮೊದಲನೇ ಅಡ್ಡ ಸಾಲನ್ನ ನೋಡೋಣ. ಫಸ್ಟ್ ಯಾವ್ದಾದ್ರು ಸಂಬಂಧ ಇದೆಯಾ, ಈ 8 ಅನ್ನೋದನ್ನ ಬರ್ಲಿಕ್ಕೆ ಏನ್ ಮಾಡಿದ್ರೆ ಸಿಗತ್ತೆ, ಅಥವಾ ಈ ಮಧ್ಯದ 6 ಅಂತ ಬರ್ಬೇಕಾದ್ರೆ ಏನ್ ಮಾಡಿದ್ರೆ ಸಿಗತ್ತೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಏನಾದ್ರೂ ಹೊಳಿತಾ ಇದೆ ನಿಮ್ಗೆ? ನೋಡಿ, ಈ ತರ ಮಾಡ್ಕೊಂಡ್ರೆ ಬರುತ್ತೆ. ಹೇಗೆ ಅಂತ ಅರ್ಥ ಆಯ್ತಾ? ಈ ತುದಿಯನ್ನ ಕೂಡಿಸಿದ್ದಾರೆ, ಅಂದ್ರೆ 4 ಮತ್ತು 8 ಕೂಡಿಸಿ 2ರಿಂದ ಭಾಗಿಸಿದ್ದಾರೆ. 2ರಿಂದ ಭಾಗಿಸೋದು ಅಂದ್ರೆ ಅರ್ಧ ಬರೆಯೋದು. 4 ಮತ್ತು 8 ಕೂಡಿಸಿ ಆಡ್ ಮಾಡಿ ಡಿವೈಡೆಡ್ ಬೈ 2 ನಿಂದ ಡಿವೈಡ್ ಮಾಡಿ. 4 + 8 12 ಆಗುತ್ತೆ. 12 ಡಿವೈಡೆಡ್ ಬೈ 2 ಅಂದ್ರೆ 6 ಬರ್ತಾ ಇದೆ. ಇದೇ ರೂಲು ಎಲ್ಲಾ ಕಡೆಗೂ ಅಪ್ಲೈ ಆಗಿದೆಯಾ ನೋಡ್ಬೇಕಾದ್ರೆ ಈ ಎರಡನೇ ಸಾಲನ್ನ ಮತ್ತೊಂದು ಸಾಲ ನೋಡ್ಬೇಕು. ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ, ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೋ ಅದನ್ನ ನಾವು ಕೊನೆಯಲ್ಲಿ ತಗೊಳ್ತೀವಿ. ಈಗ ನಾವು ಯಾವುದೋ ಒಂದು ವಿಧಾನವನ್ನ ಯೋಚಿಸ್ತೀವಲ್ವಾ, ಅದೇ ವಿಧಾನದಲ್ಲಿ ಲೆಕ್ಕ ಮಾಡಿದಾರ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಸಾಲನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಚೆಕ್ ಮಾಡಿ ನೋಡಿ, 14 + 16, ಈ ತುದಿಯನ್ನ ಕೂಡಿಸಿ 14ಕ್ಕೆ 16 ಕೂಡಿಸಿದ್ರೆ ಎಷ್ಟಾಯ್ತು? 30 ಆಯ್ತು. 30ನ್ನ 2 ಭಾಗ ಮಾಡಿದ್ರೆ, 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 30ನ್ನ 2ರಿಂದ ಭಾಗಿಸಿದ್ರೆ 15 ಬರುತ್ತೆ. ಆದ್ರಿಂದ ನಮ್ಮ ವಿಧಾನ ಸರಿ ಇದೆ. 14 + 16 30 ಡಿವೈಡೆಡ್ ಬೈ 2 ಅಂದ್ರೆ 15 ಆಗುತ್ತೆ. ಹಾಗಾದ್ರೆ ನೀವೀಗ ಉತ್ತರವನ್ನ ನೀವೇ ಕಂಡುಹಿಡಿಬಹುದು. ಇಲ್ಲಿ ಈ 2 ಸಾಲುಗಳಲ್ಲಿ ನಾವು ಯಾವ ವಿಧಾನವನ್ನ ಅನುಸರಿಸಿದೀವೋ ಅದೇ ವಿಧಾನದಲ್ಲಿ ಮೂರನೇ ಸಾಲಿಗೂ ಕೂಡ ಕಂಡುಹಿಡಿಬೇಕಾಗತ್ತೆ. 9 + 11 ಅಂದ್ರೆ 20 ಆಯ್ತು. 20ನ್ನ 2 ಭಾಗ ಮಾಡಿದ್ರೆ, 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. 9 + 11 20 ಡಿವೈಡೆಡ್ ಬೈ 2 is equal to 10. ಮೆಥಡ್ ಇಲ್ಲಿ ಈ ತುದಿಯನ್ನ ಆಡ್ ಮಾಡಬೇಕು, ಜೊತೆಗೆ 2 ನಿಂದ ಡಿವೈಡ್ ಮಾಡಬೇಕು. ಆಗ ಮಿಡ್ಲ್ ನಂಬರ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಆನ್ಸರ್ ಅನ್ನ ಒಂಚೂರು ಗುರ್ತಾಕೊಂಬಿಡಿ. ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ. 10 ಅನ್ನುವಂತ ಉತ್ತರ 10 ಎಲ್ಲಿದೆ ಅಂತ ನೋಡ್ಕೊಳ್ಳಿ. 4ನೇ ಉತ್ತರ ಅದಕ್ಕೆ ಗುರ್ತಾಕೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮತ್ತೆ ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗಿ ಏನಿರ್ಬೋದು ಅಂತ ಹೇಳಿ. ಇಲ್ಲಿ ಸಂಖ್ಯೆಗಳೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳು ಕಾಣಿಸ್ತಾ ಇದಾವೆ. ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಕೂಡಿಸೋದು ಕೂಡ ಕ್ರಮ ಇರ್ಬೋದು. ನಾನು ಇಲ್ಲೊಂದು ಕ್ರಮ ಹೇಳಿದೆ. ಇಲ್ಲಿ ಈ ತುದಿಯನ್ನ ಕೂಡಿಸಿ 2ರಿಂದ ಭಾಗಿಸುವಂತದ್ದು, ಎಲ್ಲವನ್ನ ಕೂಡಿಸಿ ಸಮ ಆಗುವಾಗ ಕೂಡ ಇರ್ಬೋದು. ನೋಡೋಣ, ಒಂದ್ಸಲ ಕೂಡಿಸಿ 36 + 64 + 25 ಅಂದ್ರೆ 125 ಬರ್ತಾ ಇದೆ. ನಾನೀಗ ಮಾಡಿದೇನಲ್ಲ, ಇದೇ ಸರಿ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ, ಒಂದು ಅಂದಾಜಷ್ಟೇ. 2ನೇ ಸಾಲಿಗೂ ಕೂಡ ಇದೇ ವಿಧಾನ ಸರಿ ಆದರೆ ಆಗ 3ನೇ ಸಾಲಿಗೆ ನಾವು ಇದನ್ನ ಅಪ್ಲೈ ಮಾಡ್ತೀವಿ. ಈಗ 2ನೇ ಸಾಲು ಚೆಕ್ ಮಾಡೋಣ. 49 + 49 + 27 ಅಂದ್ರೆ ಇದು ಕೂಡ 125 ಆಗ್ತಾ ಇದೆ. ಅಲ್ಲಿಗೆ ನಾವು ಯೋಚನೆ ಮಾಡ್ತಿರುವಂತ ರೀತಿ ಸರಿ ಇದೆ. ಹಾಗಾದ್ರೆ ಈ ಸಾಲು ಕೂಡ ಕೂಡಿದ್ರೆ 125 ಬರಬೇಕು, 125 ಆಗ್ಬೇಕು. ಈ 3 ನಂಬರ್ ಅನ್ನ ಆಡ್ ಮಾಡಿದಾಗ 125 ಬರಬೇಕು. 125 ಬರ್ಬೇಕಾದ್ರೆ ಯಾವ ಸಂಖ್ಯೆಯನ್ನ ತೆಗೆದುಕೊಂಡು ಸರಿ ಆಗುತ್ತೆ? ಇವು 4ರಲ್ಲಿ ಯಾವ ಸಂಖ್ಯೆ ಹಾಕೊಂಡು ಆಡ್ ಮಾಡಿದ್ರೆ, ಕೂಡಿಸಿದ್ರೆ 125 ಬರುತ್ತೆ, 125 ಬರುತ್ತೆ ಅಂತ ಕಂಡುಹಿಡಿಯಬೇಕು. ನೀವು ಇನ್ನೊಂದು ಕೆಲಸ ಮಾಡ್ಕೋಬಹುದು. 81ಕ್ಕೆ 8 ಕೂಡಿಸ್ಕೊಳ್ಳಿ, ಅವಾಗ 89 ಆಗುತ್ತೆ. 89ರನ್ನ 125 ನಾವು ಬರ್ಬೇಕಲ್ವಾ? 125ರಿಂದ 89ನ್ನ ಕಳೀರಿ. 125ರಿಂದ 89 ಮೈನಸ್ ಮಾಡಿ. ನಿಮ್ಗೆ ಎಷ್ಟು ಬರುತ್ತೋ ಅದು ಉತ್ತರ ಆಗತ್ತೆ. ಅಂದ್ರೆ ಆ ಸಂಖ್ಯೆನೇ ಇಲ್ಲಿಗೆ ಕೂಡ್ಬೇಕು ಅನ್ನುವಂತ ಅರ್ಥ ಕೊಡುತ್ತೆ. ಲೆಕ್ಕ ಹಾಕಿದೀನಿ ಅಂತ ಅನ್ಕೊಂಡಿದ್ದೀನಿ. 81 + 8 ಅದಕ್ಕೊಂದು 36 ಸೇರಿಸಿದ್ರೆ 125 ಆಗುತ್ತೆ. ಅಲ್ಲಿಗೆ ಈ ಜಾಗದಲ್ಲಿ, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ 36 ಬರಬೇಕು, 36 ಬರಬೇಕು. ಅದರಿಂದ 36 ಅನ್ನುವಂತಹದ್ದು ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಕೂಡ ಒಂದಷ್ಟು ಸಂಖ್ಯೆಗಳಿದೆ. ಆದ್ರೆ ಇಲ್ಲಿ 6 ಇದೆ, ಇಲ್ಲಿ 2 ಇದೆ, ಇಲ್ಲಿ 32 ಇದೆ. ಸಣ್ಣ ಸಣ್ಣ ನಂಬರ್ ಇದೆ, ಇಲ್ಲಿ ದೊಡ್ಡ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆ ಬಂದಿದೆ ಎಂದಾಗ ಸ್ಕ್ವೇರ್ ಮಾಡುವಂತ ಸಾಧ್ಯತೆಗಳು ಸ್ವಲ್ಪ ಇರ್ತವೆ. ಸ್ಕ್ವೇರ್ ಮಾಡಿ ನೋಡಿ. 6² ಅಂದ್ರೆ ಎಷ್ಟಾಯ್ತು? 6² ಅಂದ್ರೆ 36 ಆಯ್ತು. 36 ಆದ್ರೆ ಇಲ್ಲಿ 32 ಬರಬೇಕು. ಇಲ್ಲೊಂದು 2 ಇದೆ, ಇದನ್ನು ಕೂಡ ಸ್ಕ್ವೇರ್ ಮಾಡಿ. 2² ಅಂದ್ರೆ 4 ಆಯ್ತು. ಇದು 36, ಇದು 4. 36 - 4
32 ಆಗುತ್ತೆ. 6ರ ವರ್ಗ 36, 2ರ ವರ್ಗ 4, 36ರಲ್ಲಿ 4 ಕಳೆದ್ರೆ 32. ಹೌದು ಅಲ್ವಾ ಅಂತ ಹೇಳಿ ಒಂದ್ಸಲ ಬರ್ಕೊಂಡು ಚೆಕ್ ಮಾಡಿ. 6ರ ವರ್ಗ ಮೈನಸ್ 2ರ ವರ್ಗ 32 ಬಂದಿದೆ. ಹಾಗೆ ಎರಡನೇ ಸಾಲಿಗೂ ಕೂಡ ಚೆಕ್ ಮಾಡಿ. ಈಗ ನಾವು ಯಾವ ರೂಲ್ ಹೇಳ್ತಿದೀವೋ ಅದೇ ರೂಲ್ ಅನ್ನ ಇಲ್ಲಿ ಕೂಡ ಅಪ್ಲೈ ಮಾಡಿದಾರ ಅಂತ ಹೇಳಿ. 5ರ ವರ್ಗ ಮೈನಸ್ 3ರ ವರ್ಗ 16, 5 5 25, 3 9, 25ರಲ್ಲಿ 9 ಕಳೆದ್ರೆ ಇಲ್ಲಿ ಇರುವಂತಹ ಸಂಖ್ಯೆ 16 ಬರ್ತಾ ಇದೆ. ಅಲ್ಲಿಗೆ ಈ ರೂಲ್ ಎಲ್ಲಾ ಕಡೆ ಕೂಡ ಅಪ್ಲೈ ಆಗ್ತಾ ಇದೆ. ಹಾಗಾದ್ರೆ ಈಗ ನೀವೇ ಉತ್ತರವನ್ನ ಕಂಡಿರಿ. ಇದರ ವರ್ಗ ಮಾಡಬೇಕು ಅಂದ್ರೆ ಸ್ಕ್ವೇರ್ ಮಾಡಬೇಕು. ವರ್ಗ ಅಂದ್ರೆ ಸ್ಕ್ವೇರ್. 7 ಸ್ಕ್ವೇರ್ ಮಾಡಿ, ನೆಕ್ಸ್ಟ್ ಮೈನಸ್ 4 ಸ್ಕ್ವೇರ್ ಮಾಡಿ. ಎಷ್ಟು ಬರುತ್ತೆ ಅಂತ ನೋಡಿ. 7 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. 7 ಸ್ಕ್ವೇರ್ ಅಂದ್ರೆ 7 7 49, 4 ಸ್ಕ್ವೇರ್ ಅಂದ್ರೆ 4 4 16, 49 ಅಲ್ಲಿ 16 ಅನ್ನ ಮೈನಸ್ ಮಾಡಿದ್ರೆ 33 ಬರುತ್ತೆ. 7ರ ವರ್ಗ ಅಂದ್ರೆ 7 7 49, 4ರ ವರ್ಗ ಅಂದ್ರೆ 4 4 16, 49ರಲ್ಲಿ 16 ಅನ್ನ ಕಳೆದ್ರೆ 33 ಬರುತ್ತೆ. ಅದರಿಂದ 33 ಅನ್ನುವಂತಹದ್ದು ಎರಡನೇ ಆಪ್ಷನ್ ಇದೆ. ಅದರಿಂದ 2 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ. ಈ ಪ್ರಶ್ನೆ ಸಂಖ್ಯೆ ಎಷ್ಟಿದೆಯೋ ಪರೀಕ್ಷೆಯಲ್ಲಿ ಇದು 25ನೇ ಪ್ರಶ್ನೆ ಆಗಿರ್ಬೋದು. 25ನೇ ಪ್ರಶ್ನೆ ಆದ್ರೆ 25ನೇ ಪ್ರಶ್ನೆಗೆ 2 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ. 2ಕ್ಕೆ ನೀವು ಶೇಡ್ ಅನ್ನ ಮಾಡೋದ್ರ ಮೂಲಕ ಉತ್ತರವನ್ನ ಗುರ್ತು ಹಾಕ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ 12 ಇದೆ, ಇಲ್ಲಿ 64 ಇದೆ, ಇಲ್ಲಿ 8 ಇದೆ. ಸ್ವಲ್ಪ ನೋಡಿ ಯೋಚನೆ ಮಾಡಿ. ಇಲ್ಲಿ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ಬಂದ್ಬಿಟ್ಟಿದೆ. 64 ಆಗ್ಬೇಕು. 12 ಮತ್ತು 8 ಏನ್ ಮಾಡಿದ್ರೆ 64 ಆಗ್ಬೋದು? 12ರಲ್ಲಿ 8 ಕಳೀರಿ. 12ರಲ್ಲಿ 8 ಕಳೆದ್ರೆ ಎಷ್ಟು ಬರುತ್ತೆ? 4 ಬರ್ತಾ ಇದೆ, 64 ಬರ್ತಾ ಇಲ್ಲ. ಆದ್ರೆ 4ಕ್ಕೂ 64ಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ? ಹೌದು, 4ರ ಘನವೇ 64. 4 ಕ್ಯೂಬ್. 12 ಮೈನಸ್ 8 ಅಂದ್ರೆ 4 ಆಗತ್ತೆ. 4 ಕ್ಯೂಬ್ ಅಂದ್ರೆ 64 ಆಗತ್ತೆ. 12 ಮೈನಸ್ 8 ಅಂದ್ರೆ 4, 4 ಕ್ಯೂಬ್ ಅಂದ್ರೆ 64. ಈಗ ನಾವು ಯೋಚನೆ ಮಾಡಿರುವಂತ ರೀತಿ ಸರಿಯಾ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಸಾಲಿಗೂ ಕೂಡ ಇದೇ ರೂಲ್ ಅಪ್ಲೈ ಆಗ್ಬೇಕು. ಇನ್ನೊಂದು ಸಾಲಿನಲ್ಲಿ ಚೆಕ್ ಮಾಡಿ ನೋಡಿ. 32 ಮೈನಸ್ 26, 32 ಮೈನಸ್ 26 ಅಂದ್ರೆ 6 ಆಯ್ತು. 6 ಕ್ಯೂಬ್ ಅಂದ್ರೆ 216. ಸರಿ ಇದೆ ನೋಡಿ. ಇದನ್ನ ಮತ್ತೆ ಇದನ್ನ ಒಂದರಿಂದ ಕಳೆದು 32ರಲ್ಲಿ 26 ಕಳಿಬೇಕು. ಕಳೆದಾಗ 6 ಬರುತ್ತೆ. 6ರ ಘನವನ್ನ ಮಾಡಿದಾಗ, ಘನ ಮಾಡೋದು ಅಂದ್ರೆ 3 ಸಲ ಬರ್ಕೊಂಡು ಗುಣಿಸೋದು. ಈಗ 32ರಲ್ಲಿ 26 ಕಳೆದ್ರೆ 6 ಬಂದಿದೆ. 6 ಇಂಟು 6 ಇಂಟು 6 ಅಂತ ಬರೆದ್ರೆ ಅದಕ್ಕೆ 6ರ ಘನ 6 ಕ್ಯೂಬ್ ಅಂತ ಹೇಳಿ ಕರಿತೀವಿ. 6 ಕ್ಯೂಬ್ ಬಂದಾಗ 216. 6ರ ಘನ 216 ಆಗಿದೆ. ನಾವು ಯೋಚಿಸ್ತಾ ಇರುವಂತ ರೀತಿ ಸರಿ ಇದೆ. ಅದೇ ವಿಧಾನವನ್ನ ಇನ್ನೊಂದು ಸಾಲ ಯಾವ್ದ್ರಲ್ಲಿ ಬಿಟ್ಟೋ ಇದೆಯೋ ಅಥವಾ ಎಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆಯೋ ಅಲ್ಲಿಗೂ ಕೂಡ ಇದೇ ವಿಧಾನವನ್ನ ಅನುಸರಿಸಿ. 25 ಮೈನಸ್ 20 ಅಂದ್ರೆ 5 ಆಗತ್ತೆ. 5ರ ಘನ 5 ಇಂಟು 5 ಇಂಟು 5 ಅಂದ್ರೆ 125 ಆಗುತ್ತೆ. 25 ಮೈನಸ್ 20, 25 ಮೈನಸ್ 20 ಅಂದ್ರೆ 5. 5 ಕ್ಯೂಬ್ ಈಸ್ 125. ಸೊ ಆನ್ಸರ್ ಯಾವುದು? ನಮಗೆ ಬೇಕಾಗಿರೋದು ಯಾವುದು ಅಂತದ್ದು ಮಧ್ಯದಲ್ಲಿರುವಂತಹ ಸಂಖ್ಯೆನೇ ಬೇಕು. ಆ ಮಧ್ಯದಲ್ಲಿರುವ ಸಂಖ್ಯೆನೇ ನಾವು ಇಲ್ಲಿ ಕಂಡುಹಿಡಿದಿರುವಂತಹದ್ದು. ಅದರಿಂದ 125 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ. ಇಲ್ಲಿ ಪ್ರಶ್ನೆಯನ್ನ ನೋಡಿ. 5 ಇದೆ, 11 ಇದೆ, 36 ಇದೆ. 5, 11, 36ಕ್ಕೆ ಏನ್ ಸಂಬಂಧ ಇರ್ಬೋದು? ಏನ್ ಮಾಡಿದ್ರೆ ಸಿಗ್ಬೋದು? 36. 5 ಒಂದ್ಸಲ ಸ್ಕ್ವೇರ್ ಮಾಡಿ. 5 ಸ್ಕ್ವೇರ್ ಅಂದ್ರೆ 5 5 25 ಆಯ್ತು. 25ಕ್ಕೆ 11 ಸೇರಿಸಿ. ಹೌದು, 36 ಬರ್ತಾ ಇದೆ. 5 ಸ್ಕ್ವೇರ್ ಪ್ಲಸ್ 11. ಫಸ್ಟ್ ನಂಬರ್ ಅನ್ನ ಸ್ಕ್ವೇರ್ ಮಾಡೋದು, ವರ್ಗ ಮಾಡೋದು, ಆಮೇಲೆ ಇದನ್ನ ಆಡ್ ಮಾಡೋದು, ಕೂಡ್ಸೋದು. ಫಸ್ಟ್ ಇದನ್ನ ವರ್ಗ ಮಾಡಿ ಇದನ್ನ ಕೂಡಿಸಿದ್ರೆ ಇದು ಬರ್ತಾ ಇದೆ. ಹೌದು ಅಲ್ವೋ ಅಂತ ಹೇಳಿ ಬರ್ಕೊಂಡು ಚೆಕ್ ಮಾಡೋಣ. 5 ಸ್ಕ್ವೇರ್ ಪ್ಲಸ್ 11 ಇಸ್ ಈಕ್ವಲ್ ಟು 36. 5ರ ವರ್ಗ ಪ್ಲಸ್ 11 ಇಸ್ ಈಕ್ವಲ್ ಟು 36. ಈಗ ನಾವು ಯಾವ ವಿಧಾನವನ್ನ ಬಳಸಿದೀವೋ ಅದೇ ವಿಧಾನ ಎರಡನೇ ಸಾಲಿಗೂ ಕೂಡ ಆಗತ್ತಾ ಅಂತ ಹೇಳಿ ಚೆಕ್ ಮಾಡಬೇಕು. ಚೆಕ್ ಮಾಡಿ. 11 ಸ್ಕ್ವೇರ್ ಪ್ಲಸ್ 4. 11 ಸ್ಕ್ವೇರ್ ಅಂದ್ರೆ 11 11ಲಿ 121. 121ಕ್ಕೆ 4 ಸೇರಿಸಿದ್ರೆ 125 ಬರ್ತಾ ಇದೆ. 11 ಸ್ಕ್ವೇರ್ ಅಂದ್ರೆ 121. 121 ಪ್ಲಸ್ 4 ಇಸ್ ಈಕ್ವಲ್ ಟು 125. ಹಾಗಾದ್ರೆ ಮೂರನೇ ಸಾಲಿಗೂ ಕೂಡ ಅದೇ ವಿಧಾನವನ್ನ ಅನುಸರಿಸಿ 15 ಸ್ಕ್ವೇರ್. 15 ಸ್ಕ್ವೇರ್ ಅಂದ್ರೆ ಇಲ್ಲಿ ಗೊತ್ತಾಯ್ತು ನಿಮ್ಗೆ. ಇದಕ್ಕೆ ಯಾವ್ದನ್ನ ಆಡ್ ಮಾಡ್ಬೇಕು, ಯಾವ್ದನ್ನ ಕೂಡಿಸ್ಬೇಕು ಅಂತ ನೋಡ್ಬೇಕು. ನಿಮ್ಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ 256 ಬರ್ಬೇಕು ಅಂತ. ಅಂದ್ರೆ 225ಕ್ಕೆ ಯಾವ ಸಂಖ್ಯೆಯನ್ನ ಕೂಡಿದ್ರೆ 256 ಬರುತ್ತೆ. 225ಕ್ಕೆ 31 ಕೂಡಿಸಿದ್ರೆ 256 ಬರುತ್ತೆ. 225ಗೆ 31 ಅನ್ನ ಆಡ್ ಮಾಡಿದ್ರೆ 256 ಆಗುತ್ತೆ. ಅದರಿಂದ ನಮಗೆ 31 ಅನ್ನುವಂತಹದ್ದು ಉತ್ತರ. ಎಷ್ಟನೇ ಆಪ್ಷನ್? ಮೂರನೇದು. ಈ ಪ್ರಶ್ನೆಗೆ 3 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ 11 ಇದೆ, 12 ಇದೆ, 25 ಇದೆ. ಹೇಗಿರ್ಬೋದು ಅಂತ ಏನಾದ್ರು ಐಡಿಯಾ ಬರ್ತಾ ಇದೆ ನಿಮ್ಗೆ? ಯೋಚನೆ ಮಾಡಿ. ಇಲ್ಲಿ 25 ಬರ್ಲಿಕ್ಕೆ ಆಗತ್ತಾ ನೋಡಿ. ನೋಡಿ ನಾನೀಗ ಇಲ್ಲಿವರೆಗೆ ಹೇಳ್ತಾ ಇದೀನಲ್ಲ, ಇದೇ ಆರ್ಡರ್ಲಿ ಕೊಡ್ಬೇಕು ಅಂತ ಇಲ್ಲ. ಇದನ್ನ ನಾವು ರೋ ಅಂತ ಹೇಳಿ ಕರಿತೀವಲ್ಲ, ಅಡ್ಡ ಸಾಲು ಅಂತ ಹೇಳಿ. ನಾವು ಇಷ್ಟು ಲೆಕ್ಕಗಳನ್ನ ಅಡ್ಡ ಸಾಲಿನಲ್ಲೇ ಒಂದು ರೂಲ್ ಇತ್ತು. ಅಡ್ಡ ಸಾಲಿನಲ್ಲಿ ಯಾವುದೋ ಒಂದು ವಿಧಾನವನ್ನ ಬಳಸಿದ್ರು. ಅಡ್ಡ ಸಾಲಿನಲ್ಲೇ ಕೊಡ್ಬೇಕು ಅಂತ ಇಲ್ಲ, ಅದನ್ನ ಕಂಬ ಸಾಲಿನಲ್ಲೂ ಕೂಡ ಕೊಟ್ಟಿರ್ಬೋದು. ಅಡ್ಡ ಸಾಲಿನಲ್ಲಿ ನಿಮಗೆ ಉತ್ತರ ಸಿಗ್ಲಿಲ್ಲ, ರೋನಲ್ಲಿ ಆನ್ಸರ್ ಸಿಗ್ಲಿಲ್ಲ ಅಂದ್ರೆ ಕಾಲಮ್ ವೈಸ್ ನೋಡ್ಕೊಂಡು ಹೋಗಿ, ಕಂಬ ಸಾಲನ್ನ ನೋಡ್ಕೊಂಡು ಹೋಗಿ. ನೋಡಿ ಇಲ್ಲಿ ಅಡ್ಡ ಸಾಲಿನಲ್ಲೇ ಸಿಗುತ್ತಾ? ನೋಡಿ ಸಿಗ್ತಾ ಇದೆ ಅಡ್ಡ ಸಾಲಿನಲ್ಲಿ. ಇದು ಡಿಫ್ರೆಂಟ್ ಆಗಿದೆ ಬೇರೆ ಎಲ್ಲ ಪ್ರಶ್ನೆಗಳಿಗಿಂತ. ಇಲ್ಲಿರುವ ಅಂಕಿಗಳನ್ನ ತಗೊಂಡು ಅವುಗಳನ್ನ ಕೂಡಿಸಿ ನಂತರ ಸ್ಕ್ವೇರ್ ಮಾಡಿದ್ದಾರೆ. ಎಷ್ಟು ರೀತಿಯಲ್ಲಿ ಪ್ರಶ್ನೆಯನ್ನ ರಚಿಸಬಹುದಲ್ವಾ? ಯೋಚನೆ ಮಾಡಿ. ನೋಡಿ ಈ ಅಂಕಿಗಳನ್ನೇ ತಗೊಂಡಿದ್ದಾರೆ. 1 + 1 + 1 + 2 ಇವಿಷ್ಟನ್ನ ಬರ್ಕೊಂಡು ಅವಷ್ಟನ್ನು ಕೂಡಿಸಿ ಅದರ ವರ್ಗ ಮಾಡಿದ್ದಾರೆ. 1 + 1 + 1 ಇಲ್ಲಿ 3 + 2 5 ಆಯ್ತು. 5ರ ವರ್ಗ ಅಂದ್ರೆ 25. 1 + 1 + 1 3 3 + 2 5 5 ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 5 5 25. ಇದೇ ವಿಧಾನ ಹೌದಲ್ವ ಅಂತ ನೀವೇ ಚೆಕ್ ಮಾಡಿ. ಫಾಸ್ಟ್ ಆಗಿ ಕೂಡಿಸಿ. 2 + 1 3 3 + 3 6 6 + 0 ಅಂದ್ರೆ 6 6 ಸ್ಕ್ವೇರ್ ಅಂದ್ರೆ 6 6 36. 2 1 3 3 3 6 0 ಬಿಟ್ಬಿಡಿ. 6 ಅಂತ ಬಂದಿದೆ. 6ರ ವರ್ಗ ಮಾಡಿ. 6ರ ವರ್ಗ 6 36. ಅಲ್ಲಿಗೆ ಎರಡು ಸ್ಟೆಪ್ ನಲ್ಲಿ, ಎರಡು ಲೈನ್ ನಲ್ಲಿ ಒಂದೇ ಮೆಥಡ್ ಅನ್ನ ಬಳಸಿದ್ದಾರೆ. ಅಲ್ಲಿಗೆ ಅದೇ ಮೆಥಡ್ ಇದೆ. ಮುಂದಿನ ಲೈನಿಗೂ ಕೂಡ ಅದೇ ರೀತಿ ಚೆಕ್ ಮಾಡಿ. ಹೇಳ್ಬೋದಾ ಉತ್ತರ ನೀವೀಗ? 3 + 2 5 ಆಯ್ತು. ನೋಡಿ ಇಲ್ಲಿ ಮಧ್ಯದಲ್ಲಿ ಕೇಳಿದರೆ ಇದು ಆನ್ಸರ್ ಬರಬೇಕು. 3 + 2 5 ಆಯ್ತು. ಇದು ಎಷ್ಟು ಸ್ಕ್ವೇರ್ ಆಗುತ್ತೆ? 64 ಅಂದ್ರೆ 8 ಸ್ಕ್ವೇರ್ ಆಗ್ಬೇಕು. 8 ಸ್ಕ್ವೇರ್ ಆಗ್ಬೇಕು ಅಂದ್ರೆ 8 ಬರ್ಬೇಕು ನಿಮ್ಗೆ. 3 + 2 ಅಂದ್ರೆ 5 ಮಾತ್ರ ಬಂದಿದೆ. 5 ಬಂದಿದೆ ಅಂದ್ರೆ ನೆಕ್ಸ್ಟ್ ಯಾವ್ದು ತಗೊಂಡು ಸರಿ ಆಗುತ್ತೆ? 8 ಆಗ್ಬೇಕಾದ್ರೆ ನೋಡಿ ಇದು ತಗೊಂಡು ಸರಿ ಆಗುತ್ತೆ. 5 ಆಗಿದೆ. 5 + 2 7 7 + 1 8 8 ಸ್ಕ್ವೇರ್ ಅಂದ್ರೆ 64. 3 2 5 ಆಗಿದೆ. 5 ಅಲ್ಲ, ನಮ್ಗೆ 8ರ ವರ್ಗ ಅಂದ್ರೆ 64. 8ರ ವರ್ಗ ಆಗ್ಬೇಕು ಅಂದ್ರೆ 8 ಬರ್ಬೇಕು. ಬರೀ 5 ಬಂದಿದೆ ಕೂಡಿದಾಗ. ಇನ್ನು 3 ಸೇರಿಸಬೇಕು ಅಂದ್ರೆ ಯಾವ್ದಾಗತ್ತೆ ನೋಡಿದಾಗ ಇದನ್ನ ತೆಗೆದುಕೊಂಡ್ರಾಗ ಇಲ್ಲಿ 3 ಬರುತ್ತೆ. ನೋಡಿ 2 1 3 ಆಯ್ತು. ಇಲ್ಲಿ ಇಲ್ಲೊಂದು 3 2 5 5 3 8 8ರ ವರ್ಗ 64. 3 + 2 2 + 2 + 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 64. 3 + 2 + 2 + 1ರ ವರ್ಗ 64. ಆದ್ರಿಂದ ಸರಿಯಾದಂತ ಉತ್ತರ 21 ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಈ ಪ್ರಶ್ನೆಯಲ್ಲಿ ಏನಾದ್ರು ಹೊಳೆಯುತ್ತಾ ನೋಡಿ. ಇಲ್ಲಿ 4 ಅಂತ ಇದೆ, ಇಲ್ಲಿ 2 ಇದೆ, ಇಲ್ಲಿ 14 ಇದೆ. ಈಗ ಇಲ್ಲಿ ಮುಂದಕ್ಕೆ ಸ್ವಲ್ಪ ದೊಡ್ಡ ಸಂಖ್ಯೆ ಬಂದಿದೆ ಅಂತ ಹೇಳಿದಾಗ ಒಂದ್ಸಲ ಸ್ಕ್ವೇರ್ ಮಾಡಿ ನೋಡಿ. ಯಾಕೆಂದ್ರೆ ಇದನ್ನ ಕೂಡಿದ್ರೂ ಬರಲ್ಲ, ಇದನ್ನ ಗುಣಿಸಿದ್ರೂ ಬರಲ್ಲ. ಕೂಡೋದು, ಕಳಿಯೋದು, ಗುಣಿಸೋದು, ವರ್ಗ ಮಾಡೋದು, ಘನ ಮಾಡೋದು ಇಷ್ಟು ಟೈಪ್ ನ ನೋಡ್ಬೇಕು. ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು, ಅಥವಾ ಸ್ಕ್ವೇರ್ ಇರ್ಬೋದು. ಈಗ 4 ಸ್ಕ್ವೇರ್ ಮಾಡಿ. 4 ಸ್ಕ್ವೇರ್ ಅಂದ್ರೆ 16. 16 - 2 14 ಆಗ್ತಾ ಇದೆ. 4ರ ವರ್ಗ ಮಾಡಿ 16 ಆಯ್ತು. 16ರಲ್ಲಿ 2ಅನ್ನ ಕಳೆದ್ರೆ 14 ಬರ್ತಾ ಇದೆ. ಹೌದು ಅಂತ ಹೇಳಿ ನೋಡೋಣ. 4 ಸ್ಕ್ವೇರ್ - 2 14. ಹಾಗಾದ್ರೆ ನೆಕ್ಸ್ಟ್ ಲೈನಿಗೂ ಚೆಕ್ ಮಾಡಿ ಇದೇ ಮೆಥಡ್ ಆಗುತ್ತಾ ಅಂತ. 5 ಸ್ಕ್ವೇರ್ - 4 ಇಸ್ ಈಕ್ವಲ್ ಟು 21. 5 ಸ್ಕ್ವೇರ್ - 4 ಇಸ್ ಈಕ್ವಲ್ ಟು 21. 5 ಸ್ಕ್ವೇರ್ ಅಂದ್ರೆ 5 ಇಲ್ಲಿ 25. 25ರಲ್ಲಿ 4ಅನ್ನ ಕಳೆದ್ರೆ 21 ಆಗಿದೆ. ಇಲ್ಲಿ 4 4ಲಿ 16, 16ರಲ್ಲಿ 2 ಕಳೆದ್ರೆ 14 ಆಗಿದೆ. ಹಾಗಾದ್ರೆ ಇಲ್ಲಿಗೆ ಎಷ್ಟಾಗ್ಬೋದು ಅಂತ ನೋಡಿ. 6ರ ವರ್ಗ 6 36. 36 ಸ್ಕ್ವೇರ್ ಮಾಡಿ ಮೇಲೆ ಏನ್ ಮಾಡ್ಬೇಕು? ಕಳಿಬೇಕು. ಕಳೆದ ಮೇಲೆ ಉತ್ತರ ಬರೋದು. 6 36. 36ರಲ್ಲಿ ಯಾವುದನ್ನ ಕಳೆದ್ರೆ ಅಥವಾ ಎಷ್ಟನ್ನ ಕಳೆದ್ರೆ 30 ಬರುತ್ತೆ? 36ರಲ್ಲಿ 6 ಕಳೆದ್ರೆ 30 ಬರುತ್ತೆ. ಅದರಿಂದ ಇದು ಉತ್ತರ ಆಗ್ಬೇಕು. ಇಲ್ಲಿ 6 ಸ್ಕ್ವೇರ್ ಅಂದ್ರೆ 36. 36 ಮೈನಸ್ 36 ಇಂದ ಯಾವ್ದನ್ನ ಮೈನಸ್ ಮಾಡ್ಬೇಕು ನೋಡಿ. 36 ಇಂದ 6 ಅನ್ನ ಮೈನಸ್ ಮಾಡಿದ್ರೆ 30 ಬರುತ್ತೆ. ಅದರಿಂದ ಇದನ್ನ ಬರ್ಕೊಳ್ಳೋಣ. 6 ಸ್ಕ್ವೇರ್ - 6 = 30. ಅದರಿಂದ 6 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ. ಇದರ ಆಪ್ಷನ್ 3. ಅದರಿಂದ ಈ ಪ್ರಶ್ನೆಗೆ ಪರೀಕ್ಷೆಯಲ್ಲಿ ನೀವು 3 ಅನ್ನುವಂತ ಉತ್ತರ ಇದೆಯಲ್ಲ, ಆ ವೃತ್ತವನ್ನ ಕೊಟ್ಟಿರ್ತಾರಲ್ಲ ಅದನ್ನ ಶೇಡ್ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಇಲ್ಲಿ ಪ್ರಶ್ನೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ಈಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೀವು ಈ ತರ ಕೂಡ ನೋಡ್ಬೇಕಾಗತ್ತೆ. 8 18 15ಕ್ಕೆ ಯಾವ್ದಾದ್ರು ಸಂಬಂಧ ಸಿಗ್ತಾ ಇದೆಯಾ? ಯಾವ್ದು ನನಗೆ ಕಾಣಿಸ್ತಾ ಇಲ್ಲ. ನೋಡಿ ಹೀಗೊಂದ್ಸಲ ನೋಡ್ಬಿಡಿ. 8 3 ಕೂಡಿದ್ರೆ ಬರುತ್ತಾ? ಇಲ್ಲ.
8 3 ಗುಣಿಸಿದ್ರೆ 8 ಮೂರ್ಲಿ 24 ಆಯ್ತು. 24ಕ್ಕೂ 12ಕ್ಕೂ ಏನು ಸಂಬಂಧ ಕಾಣಿಸ್ತಾ ಇದೆಯಲ್ವಾ? 24ರ ಅರ್ಧನೇ 12. ಅಂದ್ರೆ 24ನ 2ರಿಂದ ಭಾಗಿಸಿದ್ರೆ 12 ಬರುತ್ತೆ. 8 3s are 24. 24 divided by 2 12. ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿ 2 ನಿಂದ ಡಿವೈಡ್ ಮಾಡಬೇಕು. 2 ನಿಂದ ಡಿವೈಡ್ ಮಾಡೋದು ಅಂದ್ರೂ ಒಂದೇ, ಅರ್ಧದಷ್ಟು ಬರೆಯೋದು ಅಂದ್ರೂ ಒಂದೇ. ಹೌದಾ ಅಲ್ವಾ ಅಂತ ಹೇಳಿ ನೋಡೋಣ. 8 3s are divided by 2 is equal to 12. ಹಾಗಾದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಚೆಕ್ ಮಾಡಿ. ಫಸ್ಟ್ ಕಾಲಮ್ ಚೆಕ್ ಮಾಡಿದೀವಿ, ಈಗ ಸೆಕೆಂಡ್ ಕಾಲಮ್ ಅಲ್ಲಿ ಚೆಕ್ ಮಾಡೋಣ. 18 into 4, 18 4s are 72. 72 divided by 2 36. 18 4 72. 72ನ 2 ಭಾಗ ಮಾಡಿದ್ರೆ 36. ಅಲ್ಲಿಗೆ ನಮ್ಮ ವಿಧಾನ ಸರಿ ಇದೆ. ಮುಂದಿನ ನೀವೇ ಯೋಚನೆ ಮಾಡಿ, ಫಾಸ್ಟ್ ಆಗಿ ಹೇಳಕ್ ಟ್ರೈ ಮಾಡಿ. 15 6, 15 6ಲಿ 90. 90ನ್ನ 2 ಭಾಗ ಮಾಡಿದ್ರೆ ಅಥವಾ 2ರಿಂದ ಭಾಗಿಸಿದ್ರೆ 90ನ್ನ 2 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 45 ಬರುತ್ತೆ. ಅದರಿಂದ 45 ಆಗ್ಬೇಕು. 15 6 90. 90 divided by 2 is 45. ಅದರಿಂದ 45 ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಅಡ್ಡ ಸಾಲಿನಲ್ಲಿ ಇದೆಯಾ ಕಂಬ ಸಾಲಿನಲ್ಲಿ ಇದೆಯಾ ಅಂತ ಹೇಳಿ ಗೊತ್ತಿಲ್ಲ. ಯಾವ್ದು ಆಗ್ಬೋದು ಅಂತ ಹೇಳಿ ನೋಡ್ಕೊಂಡು ಹೋಗಿ. ಇಲ್ಲಿ 25 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, 13 ಇದೆ. 25 ಇದೆ, ಇಲ್ಲಿ 3 4 ಇದೆ. 3 4s are 12. 25 ಅಲ್ಲಿ 12 ಅನ್ನ ಮೈನಸ್ ಮಾಡಿದ್ರೆ 13 ಬರುತ್ತೆ. ಅಲ್ಲಿಗೆ ಈ ಸಲ ಮತ್ತೆ ಕಂಬ ಸಾಲನ್ನು, ಕಾಲಮ್ ಅನ್ನ ನೋಡ್ತಾ ಹೋಗ್ತೀವಿ. ಕಾಲಮ್ ಅಂತ ಹೇಳ್ತೀವಿ ಇದಕ್ಕೆ. ಇದಾದ್ರೆ ರೋ ಅಡ್ಡ ಸಾಲು ಅಂತೀವಿ, ಇದಕ್ಕೆ ಕಾಲಮ್ ಅಥವಾ ಕಂಬ ಸಾಲು ಅಂತ ಕರಿತೀವಿ. ಆಗುತ್ತಾ ಅಂತ ಹೇಳಿ ನೋಡೋಣ. 25 ಮೈನಸ್ 3 4s are 12 is equal to 13. 25 ಇಟ್ಕೊಳ್ಳಿ, ಅದರಲ್ಲಿ 3 4 ಇವೆರಡನ್ನ ಗುಣಿಸಿ ಕಳೀರಿ. ಇವೆರಡನ್ನ ಗುಣಿಸ್ಕೊಂಡು ಇದರಿಂದ ಕಳೆಯಿರಿ. 25ರಲ್ಲಿ 12 ಕಳೆದ್ರೆ 13 ಬರ್ತಾ ಇದೆ. ಇದೇ ಸರಿನಾ? ನಾವು ಯೋಚನೆ ಮಾಡುವಂತ ದಿಕ್ಕು ಸರಿ ಇದೆಯಾ, ರೀತಿ ಸರಿ ಇದೆಯಾ ಅಂತ ಹೇಳಿ ಎರಡನೇ ಸಾಲು ಕೂಡ ಚೆಕ್ ಮಾಡ್ಕೊಳ್ಳಿ. ಎರಡನೇ ಸಾಲು ಚೆಕ್ ಮಾಡ್ಬೇಕಾದ್ರೆ ಅದೇ ರೀತಿ 40 ಅನ್ನೋದನ್ನ ಹಾಗೆ ಉಳಿಸ್ಕೊಳ್ಳಿ. ಈ ಮಧ್ಯದಲ್ಲಿ ಇರೋದನ್ನ ಗುಣಿಸಿ 6 3ಲಿ 18 40ರಿಂದ 18 ಕಳಿರಿ. 40ರಲ್ಲಿ 18 ಕಳೆದ್ರೆ 22 ಬರ್ತಾ ಇದೆ. 6 3s are 18. 40 minus 18 is equal to 22. ಹಾಗಾದ್ರೆ ಈಗ ನೀವೇ ಹೇಳ್ಬೋದಾ, ಇದರಲ್ಲಿ 36 ಅನ್ನ ಹಾಗೆ ಉಳಿಸ್ಕೊಳ್ಳಿ, ಇದನ್ನ ಗುಣಿಸಿದ್ರೆ ಎಷ್ಟು ಬರುತ್ತೆ? 5 5 25. 36ರಲ್ಲಿ ಗುಣಿಸಿ ಆದ್ಮೇಲೆ ಕಳಿಬೇಕು. 36ರಲ್ಲಿ 25ನ್ನ ಕಳಿಬೇಕು. 36ರಲ್ಲಿ 25 ಕಳೆದ್ರೆ ಎಷ್ಟು? 36ರಲ್ಲಿ 25 ಕಳೆದ್ರೆ ಎಷ್ಟು? 11. ಫಸ್ಟ್ 36 ಹಾಗೆ ಇರಲಿ. 5 5s are 25. 36 minus 25 is 11. ಅಂದ್ರೆ 11 ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಏನಾದ್ರು ಹೊಡಿತಾ ಇದೆಯಾ? ಇಲ್ಲೊಂದು 17 ಇದೆ, ಇಲ್ಲೊಂದು 13 ಇದೆ. ಕೂಡಿಸಿದ್ರೆ ಎಷ್ಟು ಬರುತ್ತೆ? 17 13 ಕೂಡಿಸಿದ್ರೆ 30 ಆಗುತ್ತೆ. 30 ಆಗಿದೆ. ಇಲ್ಲಿ ಮುಂದಕ್ಕೆ ಎಷ್ಟಿದೆ ನೋಡಿ? 15 ಇದೆ. ಅಂದ್ರೆ 30ರ ಅರ್ಧ ಇದೆ. ಇದರ ಅರ್ಧ ಇದೆ, 50% ಇದೆ. 30 ಆಯ್ತು. 17 ಪ್ಲಸ್ 13 ಅಂದ್ರೆ 30. 30 ಡಿವೈಡೆಡ್ ಬೈ 2 ಅಂದ್ರೆ 15 ಆಗ್ತಾ ಇದೆ. 17 ಪ್ಲಸ್ 13 ಡಿವೈಡೆಡ್ ಬೈ 2 15. ಇದೇ ಹೌದಾ ಅಲ್ವಾ ಅಂತ ಹೇಳಿ ನೋಡ್ಬೇಕಾದ್ರೆ ಇನ್ನೊಂದು ಸಾಲು ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೋ ಅದು ಬಿಟ್ಟು ಮತ್ತೊಂದು ಸಾಲು ಇರುತ್ತಲ್ವಾ, ಅದ್ರ ಚೆಕ್ ಮಾಡ್ಬೇಕು. ಅದೇ ರೀತಿ ಚೆಕ್ ಮಾಡಿ. 8 6 14. 14ರ ಅರ್ಧ ಅಥವಾ 14ನ 2ರಿಂದ ಭಾಗಿಸಿದ್ರೆ 7 ಬರುತ್ತೆ. 8 ಪ್ಲಸ್ 6 14. 14 ಡಿವೈಡೆಡ್ ಬೈ 2 7. 8 ಪ್ಲಸ್ 6 ಡಿವೈಡೆಡ್ ಬೈ 2 ಅಂದ್ರೆ 7 ಆಗುತ್ತೆ. ಯಾಕಂದ್ರೆ 8 ಪ್ಲಸ್ 6 ಅಂದ್ರೆ 14 ಆಗುತ್ತೆ. 14 ಡಿವೈಡೆಡ್ ಬೈ 2 ಅಂದ್ರೆ 7 ಆಗುತ್ತೆ. ಹಾಗಾದ್ರೆ ಅದೇ ಮೆಥಡ್ ಅನ್ನ ಮುಂದಕ್ಕೆ ಬಳಸ್ಬೇಕು ನೀವು. ಆದರೆ ಮುಂದಕ್ಕೆ ಬಳಸುವಾಗ ಏನಾಗಿದೆ ಅಂದ್ರೆ ಇಲ್ಲಿ ಮಧ್ಯದಲ್ಲೇ ಇಲ್ಲ. ಇದನ್ನ ನೀವು ಕೂಡಿಸ್ಬೇಕಾಗಿದೆ. ಇದನ್ನ ಕೂಡಿಸಿ ಅರ್ಧ ಮಾಡಿದ್ರೆ 12 ಬರಬೇಕು. 9ಕ್ಕೆ ಹಾಗಾದ್ರೆ ಯಾವುದನ್ನ ಸೇರಿಸಿ 2ರಿಂದ ಭಾಗಿಸಿದ್ರೆ 12 ಬರುತ್ತೆ. ಒಂದೇ ಚೆಕ್ ಮಾಡ್ಕೊಂಡು ಹೋಗಬೇಕಾದ್ರೆ 9 5 14. 14ರ ಅರ್ಧ 12 ಆಗತ್ತಾ? ಆಗಲ್ಲ. 9ಕ್ಕೆ 10 ಸೇರಿಸಿ 19 ಆಯ್ತು. 19ರ ಅರ್ಧ 12 ಆಗತ್ತಾ? ಆಗಲ್ಲ. 9ಕ್ಕೆ 15 ಸೇರಿಸಿ 15 9 24 ಆಯ್ತು. ನೋಡಿ, ಇದು ಕೂಡಿಸಿದಾಗ 24ರ ಅರ್ಧ 12 ಸರಿ ಆಗ್ತಾ ಇದೆ. 9 ಪ್ಲಸ್ 15 24 ಆಯ್ತು. 24 ಡಿವೈಡೆಡ್ ಬೈ 2 12 ಆಗುತ್ತೆ. 9 ಪ್ಲಸ್ 15 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 12.
ಅಲ್ಲಿಗೆ ನಮ್ಮ ಉತ್ತರ ನಾವು ಎಷ್ಟನ್ನ ಆಡ್ ಮಾಡಿರೋದು 15 ಅನ್ನ ಆಡ್ ಮಾಡಿದೀವಿ, 15 ಕೂಡಿಸಿದ್ದೀವಿ, ಅದರಿಂದ ಇದು ಸರಿಯಾದಂತ ಉತ್ತರ ಆಗಿದೆ. ನೋಡಿ, ನಿಮ್ಗೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ನಿಧಾನಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡಿ. ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನ ಪಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.